ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ದಾವಣಗೆರೆ ರಾಜಕಾರಣ ಒಂದು ರೀತಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ದಾವಣಗೆರೆ ರಾಜಕಾರಣಕ್ಕೆ ಯಾರು ಕ್ಯಾಂಡಿಡೇಟ್ ಆಗ್ತಾರಲ್ಲಿ, ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ. ಯಾಕೆಂತಂದರೆ ಒಂದು ಕಡೆ ರೇಣುಕಾಚಾರ್ಯ ನನಗೆ ಬಿ ಫಾರಂ ಬೇಕಂತ, ಮತ್ತೊಂದು ಕಡೆ ಸಿದ್ದೇಶ್ವರ್ ಅವರು ನನಗೆ ಕೊಡ್ಲಿಕ್ಕಾಗಲಿಲ್ವ ನಿಮ್ಮ ಕೈಲಿ, ನಾನು 4 ಸರಿ MP ಅದೇನಿ, ನನಗೆ ಕೊಡ್ಲಿಕ್ಕಾಗಲಿಲ್ಲ ಅಂದರೆ ನೀವು ನನ್ನ ಮಗನಿಗೆ ಕೊಡಿ, ಒಂದು ವೇಳೆ ಮಗನಿಗೆ ಕೊಡೋಕ್ಕಾಗಲ್ಲ ನನ್ನ ತಮ್ಮಗೆ ಕೊಡಿ. ಆಪ್ಷನ್ಸ್ ಮೇಲೆ ಆಪ್ಷನ್ಸ್ ಕೊಡ್ತಾ ಇದ್ದಾರೆ ಸಿದ್ದೇಶ್ವರ್ ಅವರು. ಯಾರಿಗೆ ಟಿಕೆಟ್ ಕೊಡ್ಬೋದು ನೀವು ಅಂತ ಭಾರತೀಯ ಜನತಾ ಪಕ್ಷದಲ್ಲಿ ಈ ರೀತಿ ಎಳೆದಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ಸಲ್ಲೂ ಕೂಡ SS ಮಲ್ಲಿಕಾರ್ಜುನ್ ಹೇಳ್ತಾರೆ, ನನ್ನ ಹೆಂಡತಿಗೂ ಕೊಡಬೇಡಿ, ನೀವು ಮಂಜಪ್ಪನಿಗೆ ಟಿಕೆಟ್ ಕೊಡಿ, ಜಿಲ್ಲಾಧ್ಯಕ್ಷ ಮಂಜಪ್ಪಗೆ ಟಿಕೆಟ್ ಕೊಡಿ. ಮಂಜಪ್ಪ ನನ್ನ ಹೆಂಡತಿ ಕೊಡಿ, ಕೊಡೋಕ್ಕಾಗಲ್ವಾ, ಮಂಜಪ್ಪ ಕೊಟ್ಬಿಡಿ, ನನ್ನ ಕುಟುಂಬಕ್ಕೆ ನಾನು ಟಿಕೆಟ್ ಬೇಕಂತ ಹೇಳ್ತಾ ಇಲ್ಲ, ಮಂಜಪ್ಪ ಕೊಟ್ಬಿಡಿ ಟಿಕೆಟ್ನ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ಕ್ಲಿಯರ್ ಆಗಿದೆ, ವಿನಯ್ ಕುಮಾರ್ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ. ಈಗ ಭಾರತೀಯ ಜನತಾ ಪಕ್ಷ ಕೂಡ ಒಂದು ಹೊಸ ಮುಖವನ್ನು ಹುಡುಕಿದೆ. ಹಾಗಾದ್ರೆ ಯಾವುದೋ ಹೊಸ ಮುಖ ಅಂತಂದರೆ ಯಾರು ಹೊಸ ಮುಖ ಅವರು, ಅವರಿಗೆ ಭಾರತೀಯ ಜನತಾ ಪಕ್ಷ ಮಣೆ ಹಾಕಲಿಕ್ಕೆ ಕಾರಣ ಏನು, ಎಲ್ಲವನ್ನು ನಾನು ನಿಮ್ಮ ಮುಂದೆ ಇರ್ತಾ ಹೋಗ್ತಾರೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ. ಎಸ್ ವೀಕ್ಷಕರೇ, ಏನಂದರೆ ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್ 4 ಟರ್ಮ್ MP ಆಗಿ ಆಯ್ಕೆ ಆಗ್ತಾರೆ. 4 ಟರ್ಮಿಂದ MP ಆಗಿದ್ದಾರೆ GM ಸಿದ್ದೇಶ್ವರ್. ದಾವಣಗೆರೆ ಏನಪ್ಪ ಆಗಿದೆ, ಏನು ಕೆಲಸ ಏನಾಗಿದೆ ತೋರಿಸಿ ಸಾರ್ ಅಂತ ಅಂದರೆ ಅವ್ರ ಕಾರ್ಯಕರ್ತರಿಗೆ ತೋರಿಸ್ಲಿಕ್ಕಾಗಲ್ಲ, ಅಷ್ಟೊಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಸಿದ್ದೇಶ್ವರ್ ಅವರು. ಅಷ್ಟು ಆ ಮಟ್ಟದ ಅಭಿವೃದ್ಧಿಯನ್ನು ಮಾಡಿಟ್ಟಿದ್ದಾರೆ. ವಿಮಾನ ನಿಲ್ದಾಣ ತರ್ತೀನಿ ಅಂತ 20 ವರ್ಷ ಕಳೆದೋಯ್ತು, ವಿಮಾನ ನಿಲ್ದಾಣ ಸುದ್ದಿ ಇಲ್ಲ. ಮತ್ತೊಂದು ಕಡೆ ಸ್ಮಾರ್ಟ್ ಸಿಟಿ ಅಂತ ಏನೋ ಒಂದು ತಂದರು, ಆದರೆ ಅಭಿವೃದ್ಧಿ ಏನಪ್ಪ ಆಯಿತು ಅಂದರೆ ಅಷ್ಟಕ್ಕಷ್ಟೇ. ಇಡೀ ನಗರದಲ್ಲಿ ಇವತ್ತು ಕೂಡ ದಾವಣಗೆರೆ ಮೊದಲೇ ಇತ್ತು, ಹಾಗೇ ಇದೆಯೇ ಹೊರತು ಏನು ಅಷ್ಟಂತ ಹೇಳ್ಕೊಳ್ಳುವಂಥ ಬದಲಾವಣೆ ದಾವಣಗೆರೆಯಲ್ಲಿ ಆಗಲೇ ಇಲ್ಲ. ಇನ್ನು ನಾವು ಗ್ರಾಮೀಣ ರಸ್ತೆಗಳಿಗೆ ಹೋದರೆ ಎಷ್ಟರ ಮಟ್ಟಿಗೆ ಗ್ರಾಮೀಣ ರಸ್ತೆಗಳು ಅತ್ಯುತ್ತಮವಾಗಿದ್ದಾವಪ್ಪ ದಾವಣಗೆರೆಯಲ್ಲಿ ಅಂದರೆ ದೇವರಿಗೆ ಗೊತ್ತು. ಇಂಥ ಸಂದರ್ಭದಲ್ಲಿ ಸಿದ್ದೇಶ್ವರ್ ಅವ್ರಿಗೆ ಟಿಕೆಟ್ ಕೊಟ್ಟರೆ 100ಕ್ಕೆ 100 ಬ್ಯಾಕ್ ಫೈರ್ ಆಗುತ್ತೆ. ಜೊತೆಗೆ ಇನ್ನೊಂದು ಏನಂತಂದರೆ, ಇವರು ಕಾರ್ಯಕರ್ತರ ಮೇಲೂ ಹೇಳ್ಸಿದ್ದಾರೆ, ಕಾರ್ಯಕರ್ತರನ್ನು ಏನು ಸುಮ್ಮನೆ ಬಿಟ್ಟಿಲ್ಲ, ಕಾರ್ಯಕರ್ತನೂ ಹೇಳ್ಸಿದ್ದಾರೆ. ಯಾರು ಸಿದ್ದೇಶ್ವರ್ ಅವರು BJP ಕಾರ್ಯಕರ್ತರನ್ನು ಕೂಡ ಏನಂತಂದರೆ, ಯಾರು ಬೇಕಾರಿರಲಿ, ಯಾರು ಬೇಕಾದ್ರೂ ಹೋಗ್ಲಿ ಕಣ್ರಿ, BJP ಒಂಥರ ಇದಿದ್ದಾಗೆ, ಇಲ್ಲ ಇದು ಹಡಗಿದ್ದಾಗೆ, ಈ ಹಡಗಲ್ಲಿ ಯಾರು ಇಬ್ಬರು ನೆಗೆದು ಬಿಟ್ಟರೆ ಹಡಗೆ ಮುಳುಗಕ್ಕಲ್ಲ. ಸಮುದ್ರದಲ್ಲಿ 1 ಲೀಟರ್ ನೀರು ತೆಗೆದ್ರೆ ಸಮುದ್ರಕ್ಕೆ ಏನೋ ನಷ್ಟ ಆಗ್ತದಾ? ಹೋಗ್ಲಿ ಬಿಡಿ. ಅದು ಯಾರಿಗೆ, ಕಾರ್ಯಕರ್ತರಿಗೆ. ಪ್ರವೀಣ್ ನಿಟ್ಟಾರು ಹತ್ಯೆ ಆದಾಗ ಕಾರ್ಯಕರ್ತರ ವಿರುದ್ಧ ಮಾತನಾಡಿದಂಥ ಮಾತುಗಳಿವು ಸಿದ್ದೇಶ್ವರ್ ಅವರು. ಹಾಗಾಗಿ ಈ ಬಾರಿ ಪುನಃ ನಾವು ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗಲೂ ಭಾರತೀಯ ಜನತಾ ಪಕ್ಷ ಸೋಲ್ ಫಿಕ್ಸ್ ಅಂತ ತಿಳ್ಕೊಂಡಿರ್ತಕ್ಕಂಥ ಹೈಕಮಾಂಡ್ ಈಗ ಒಂದು ಹೊಸ ಮುಖವನ್ನು ಪರಿಚಯಿಸ್ಲಿಕ್ಕೆ ಹೊರಟಿದೆ. ಹಾಗಾದ್ರೆ ಅವ್ರು ಯಾರು ಅಂತಂದರೆ ಅದು ಹೊಸ ಮುಖ, ಬಟ್ ರಾಜಕಾರಣಕ್ಕಾಗಲಿ ಅಥವಾ ದಾವಣಗೆರೆಗಾಗಲಿ ಏನು ಹೊಸ ಮುಖ ಅಲ್ಲ. ಕಾರಣ ಏನಂದರೆ, ಅವರ ತಂದೆ ಶಾಸಕರಾಗಿದ್ದರು ಗುರುಸಿದ್ದನಗೌಡರು ಅಂತ. ಆ ಗುರುಸಿದ್ದನಗೌಡರ ಮಗನನ್ನು ಈಗ MP ಟಿಕೆಟ್ ಕೊಡಿ, ಆ ಮಗನಿಗೆ MP ಟಿಕೆಟನ್ನು ಕೊಡಲಿಕ್ಕೆ ಭಾರತೀಯ ಜನತಾ ಪಕ್ಷ ತಯಾರಿಯನ್ನು ನಡೆಸ್ತಾ ಇದೆ. ಯಾರ ಮಗ ಅಂದರೆ ಡಾಕ್ಟರ್ ರವಿ ಅಂತ. ಈಗಾಗಲೇ ಅವರು ದಾವಣಗೆರೆ ಒಳಗಡೆ ಒಂದಷ್ಟು ಕೆಲಸವನ್ನು ಮಾಡಿದ್ದಾರೆ, ಒಂದಷ್ಟು ಸುದ್ದಿಯಾಗಿದ್ದಾರೆ, ಜೊತೆಗೆ ಜನರಿಗೆ ಸ್ವಲ್ಪ ಪರಿಚಯ ಇದ್ದಾರೆ, ಒಂದಷ್ಟು ಪರಿಚಯ ಇದ್ದಾರೆ ಅವರು. ಕಾರಣ ಏನಂದರೆ, ಆಗಾಗ ಹೆಲ್ತ್ ಕ್ಯಾಂಪ್ ಮಾಡ್ತಾರೆ, ಜನರು ಒಡನಾಟವನ್ನು ಇಟ್ಕೊಂಡಿದ್ದಾರೆ, ಎಲ್ಲ ಲೀಡರ್ಗಳ ಜೊತೆ ಕೂಡ ಉತ್ತಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಅವರ ತಂದೆ ಗುರುಸಿದ್ದನಗೌಡರು ಕೂಡ ಪಾರ್ಟಿಯನ್ನು ಕಟ್ಟಲಿಕ್ಕೆ ರವೀಂದ್ರನಾಥ್ ಅವ್ರ ಜೊತೆ ನಿಂತು ಹೋರಾಟವನ್ನು ಮಾಡಿದರು. ಇದು ಮರೆಯುವಂಥ ವಿಚಾರ ಅಲ್ಲ BJP. ಹಾಗಾಗಿ ಅವರಿಗೆ ಒಂದು ಮೂಲ BJP ಗೃಹನ ಕಾರಣಕ್ಕೆ ಒಂದು ಫೈನಲ್ ಮಾಡ್ತಾ ಇದೆ. ಅವರಿಗೆ ಒಂದು ಅವರಿಗೆ ಕೊಟ್ಬಿಡೋಣ, ಅಲ್ಲಿ ಕೊಟ್ಟರೆ ಹೊಸ ಮುಖ, ಜೊತೆಗೆ ಅವ್ರ ತಂದೆಯ ಹಿನ್ನೆಲೆ ಇದೆ, ಆಗ ಗೆಲ್ತಾರೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರಿಗೆ B ಫಾರ್ಮ್ನ ಫೈನಲ್ ಮಾಡಿದೆ ಯಾವುದು ಭಾರತೀಯ ಜನತಾ ಪಕ್ಷ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಡಾಕ್ಟರ್ ರವಿ ಅವರಿಗೆ ಫೈನಲ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ಸಲ್ಲಿ ವಿನಯ್ ಕುಮಾರ್ ಅವ್ರ ಹೆಸರು ಫೈನಲ್ ಆಗ್ತಾ ಇದೆ. ವಿನಯ್ ಕುಮಾರ್ ಅವ್ರಿಗೆ B ಫಾರ್ಮ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಏನು IAS IPS ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ ಶಿಕ್ಷಕ ವಿನಯ್ ಕುಮಾರ್ ಅವರಿಗೆ ಕಾಂಗ್ರೆಸ್ಸಿಂದ B ಫಾರ್ಮ್ ಕೊಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ದಾವಣಗೆರೆಯಲ್ಲಿ. ಒಂದು ವೇಳೆ ವಿನಯ್ ಕುಮಾರ್ ಅವ್ರಿಗೆ B ಫಾರ್ಮ್ ಕೊಟ್ಟರೆ ಅಲ್ಲಿ ಏನಾಗ್ತದಪ್ಪ, ಅಷ್ಟೋ ಸುಲಭ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂದರೆ ಖಂಡಿತ ಇಲ್ಲ. ಕಾರಣ ಅಂದರೆ ಮಂಜಪ್ಪ ಇರ್ಬೋದು ಜಿಲ್ಲಾಧ್ಯಕ್ಷರು, ಜೊತೆಗೆ ಶ್ಯಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿ ಇರ್ಬೋದು, ಇವ್ರು ಯಾರು ಕೂಡ ಅಲ್ಲಿ ಸಹಜವಾಗಿ
ಇವರು ವಿನಯ್ ಕುಮಾರ್ನ ವಿರೋಧಿಸ್ತಿದ್ದಾರೆ. ಸೊ ಹಾಗಾಗಿ ವಿನಯ್ ಕುಮಾರ್ಗೆ ಇವರ ವಿರೋಧ ಕೂಡ ಎದುರಾಗುತ್ತೆ. ಹಾಗಾದರೆ ಬಿ ಜೆ ಪಿಯಲ್ಲಿ ಡಾಕ್ಟರ್ ರವಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಎಲ್ಲರೂ ಮಾಡ್ಬಿಡ್ತಾರೆ ವರ್ಕ್ನ ಅಂತಂದರೆ ಖಂಡಿತ ಇಲ್ಲ. ಯಾಕೆಂತಂದ್ರೆ ಅಲ್ಲೂ ಕೂಡ ಸಿದ್ದೇಶ್ವರ್ ಫ್ಯಾಮಿಲಿ ಬ್ಯಾಕ್ ಫೈರ್ ಮಾಡುತ್ತೆ. ಕಾರಣ ಅಂದರೆ ಸಿದ್ದೇಶ್ವರ್ ಫ್ಯಾಮಿಲಿ ಈಗಾಗಲೇ ನಮ್ಮ ಕುಟುಂಬದ ಯಾರಿಗಾದ್ರೂ ಒಬ್ರಿಗೆ ಟಿಕೆಟ್ ಕೊಡಿ, ನಾನು 4 ಸರಿ ಗೆದ್ದಿದ್ದೀನಿ, ಅದಕ್ಕೆ ಮಾನ್ಯತೆಯನ್ನು ಕೊಟ್ಟು ನನಗಾಗಲಿಲ್ಲ ನನ್ನ ಕುಟುಂಬದವ್ರಿಗೆ ಕೊಡಿ ನೀವು ಟಿಕೆಟ್ನ ಅಂತ ಸಿದ್ದೇಶ್ವರ್ ಹಠ ಹಿಡಿದು ಕೂತಿದ್ದಾರೆ. ಸೊ ಒಂದು ವೇಳೆ ಸಿದ್ದೇಶ್ವರ್ ಟಿಕೆಟ್ ಕೊಡಲಿಲ್ಲ ಅಂತಂದರೆ 100ಕ್ಕೆ 100 ಸಿದ್ದೇಶ್ವರ್ ಬ್ಯಾಕ್ ಫೈರ್ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಬ್ಯಾಕ್ ಫೈರ್ ಮಾಡೇ ಮಾಡುತ್ತೆ. ಅದು ಸಾಮಾನ್ಯ, ಅದರಲ್ಲೇನು ಇದಿಲ್ಲ, ಅದು ಎಲ್ಲರೂ ಸಹಜವಾಗಿ ಮಾಡೋ ಅಂಥದ್ದು. ಇಲ್ಲಿ ಇವರು ಕೂಡ ಅದೇ ಕೆಲಸವನ್ನು ಮಾಡ್ತಾರೆ. ಕಾಂಗ್ರೆಸ್ಸಲ್ಲಿ ಕೂಡ ಅದೇ ಆಗುತ್ತೆ. ಟೋಟಲಿ ಅದು ಎರಡು ಪಕ್ಷಕ್ಕೆ ಅಂತ ಏನು ಸಮಸ್ಯೆ ಆಗಲ್ಲ. ಒಂದು ಪಕ್ಷದಲ್ಲಿ ಅವ್ರ ಕಡೆಯವ್ರು ಮಾಡಿದರೆ ಮತ್ತೊಂದು ಪಕ್ಷದಲ್ಲಿ ಇವ್ರ ಕಡೆಯವರು ಮಾಡ್ತಾರೆ. ಎರಡು ಪಕ್ಷದಲ್ಲೂ ಸಹಜವಾಗಿ ನಡೆದೋಗುತ್ತೆ. ಇಲ್ಲಿ ಆಗ್ತಕ್ಕಂಥದ್ದು ಏನಂದರೆ ಈ ಬಾರಿಯಲ್ಲಿ ಚುನಾವಣೆ ಆದರೆ ಒಂದು ರಾಮನ ಹೆಸರಲ್ಲಿ ಚುನಾವಣೆ ಆಗುತ್ತೆ. ರಾಮನ ಹೆಸರಲ್ಲಿ, ಅದು ಭಾರತೀಯ ಜನತಾ ಪಕ್ಷ ರಾಮನ ಹೆಸರಲ್ಲಿ ಚುನಾವಣೆಯನ್ನು ಮಾಡಿದರೆ ವಿನಯ್ ಕುಮಾರ್ ಅವರು ಭೀಮನ ಹೆಸರಲ್ಲಿ ಚುನಾವಣೆಯನ್ನು ಮಾಡ್ತಾರೆ. ಸೊ ಇಲ್ಲಿ ರಾಮನ ಭೀಮನ ಆಯ್ಕೆಗಳು ಜನರ ಮುಂದೆ ಬರ್ತವೆ. ಸೊ ಇಲ್ಲಿ ಒಂದು ರಾಮ ಗೆದ್ದರೆ ಭೀಮ ಸೋಲ್ತಾನೆ, ಭೀಮ ಗೆದ್ದರೆ ರಾಮ ಸೋಲ್ತಾನೆ. ಶ್ರೀರಾಮನ ಹೆಸರಲ್ಲಿ ಭಾರತೀಯ ಜನತಾ ಪಕ್ಷ ರಾಜಕಾರಣವನ್ನು ಮಾಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ವಿನಯ್ ಕುಮಾರ್ ಅವರು ರಾಜಕಾರಣ ಮಾಡಲಿಕ್ಕೆ ರೆಡಿ ಆಗ್ತಿದ್ದಾರೆ. ಟೋಟಲ್ ಇದೇನೆಂದರೆ ಹೈಂದ ಮತ್ತು ಲಿಂಗಾಯತ ಸಮುದಾಯದ ನಡುವೆ ಯುದ್ಧ ನಡೆಯುತ್ತೆ. ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಲಿಂಗಾಯತರು ಕೂಡ ಬಿಜೆಪಿಯನ್ನು ಬೆಂಬಲಿಸೋದು ಬಹುತೇಕ ಖಚಿತ ದಾವಣಗೆರೆಯಲ್ಲಿ ಅಂತ ಹೇಳಲಾಗ್ತದೆ. ಈಗಾಗಲೇ ಆ ಮಟ್ಟಕ್ಕೆ ಶಾಮನೂರು ಶಿವಶಂಕರಪ್ಪ ಅವರೇ ಬಿಲ್ಡ್ ಮಾಡಿದ್ದಾರೆ ಇಲ್ಲಿ. ಇನ್ನು ಇವರು ಬಿ ಜೆ ಪಿಯನ್ನು ಬೆಂಬಲಿಸ್ತಕ್ಕಂಥ ಎಷ್ಟೋ ಜನ ಹೈಂದ ಮತದಾರರು ವಿನಯ್ ಕುಮಾರ್ ಅವ್ರನ್ನ ಬೆಂಬಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇದೇ ರೀತಿ ನಡೆದರೆ ಎರಡು ಪಕ್ಷಕ್ಕೂ ತುಂಬಾ ನಷ್ಟ ಆಗ್ತದೆ. ಕಾರಣ ಏನಂದರೆ ಒಂದು ಕಡೆ ಜಾತಿ ರಾಜಕಾರಣ, ಮತ್ತೊಂದು ಕಡೆ ರಾಮನ ಹೆಸರಲ್ಲಿ ದೇವರ ಹೆಸರಲ್ಲಿ ರಾಜಕಾರಣ, ಮೋದಿ ಹೆಸರಲ್ಲಿ ರಾಜಕಾರಣ. ಒಂದು ಮೋದಿ ಮುಖವನ್ನು ನೋಡಿ ರಾಮನ ಮುಖ, ರಾಮ ಮಂದಿರದ ವ್ಯೂಸ್ ಎಲ್ಲ ಕ್ರಿಯೇಟ್ ಆಗಿ ಮತವನ್ನು ಹಾಕಿದರೆ ರವಿ ಅವರು ಗೆಲ್ತಾರೆ. ಇಲ್ಲ ಭೀಮನ ಹೆಸರಲ್ಲಿ ರಾಜಕಾರಣ ಆಗಿ ಹೈಂದ ವೋಟರ್ಸ್ಗಳೆಲ್ಲರೂ ಕೂಡ ವಿನಯ್ ಕುಮಾರ್ ನಮ್ಮವನು ಅಂತೇಳಿ ಒಂದು ವೇಳೆ ಬೆಂಬಲಿಸಿದರೆ 10 ಲಕ್ಷ ಮತದಾರರಿದ್ದಾರೆ ಅವರು ಕೂಡ. ಸೊ ಅಲ್ಲಿ ವಿನಯ್ ಕುಮಾರ್ ಸುಲಭವಾಗಿ ಗೆಲ್ತಾರೆ. ಟೋಟಲಿ ಈ ಒಂದು ಚುನಾವಣೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನಿಜವಾಗ್ಲೂ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ, ಅನಲೈಸ್ ಮಾಡೋದೇ ಕಷ್ಟ. ಇಬ್ಬರಲ್ಲೂ ಕೂಡ ಅವರವ್ರದ್ದೇ ಆದಂಥ ಒಂದು ಪ್ಲಸ್ಸು ಇದೆ, ಮೈನಸ್ಸು ಇದೆ. ಟೋಟಲಿ ಮತ ಹಾಕಿದ ನಂತರನೇ ಅಲ್ಲಿ ಏನಾಯಿತು, ಏನು ಗೊಂದಲಗಳಾಯಿತು, ಯಾರು ಸೋತರು ಯಾರು ಗೆದ್ದರು ನಂತರ ಯೋಚನೆ ಮಾಡ್ಬೋದು ಹೊರತು ನಾವು ಏನೇ ಪ್ರೊಡಕ್ಟ್ ಮಾಡಿದ್ರು ಕೂಡ ಫೈನಲ್ ಆಗಿ ಗೆಲ್ತಕ್ಕಂಥದ್ದು ಮತದಾರ. ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಯಾರು ಇಲ್ಲಿ ಗೆಲ್ತಾರೆ, ಯಾರನ್ನ ಬೆಂಬಲಿಸ್ತಾರೆ, ಯಾರು ಪರವಾಗಿ ನಿಲ್ತಾರೆ, ಯಾರಿಗೆ ಬಿಫಾರಂ ಆದರೆ ಸುಲಭವಾಗುತ್ತೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.